ಎಲ್ಲ ವಿದ್ಯಾರ್ಥಿಗೆ ಹ್ಯಾಪಿ ನ್ಯೂಸ್ ಅಂದರೆ ನಾಳೆ ನಿಮ್ಮದು ಅಗ್ನಿ ಪರೀಕ್ಷೆ ಅಂತ ನಾವು ಹೇಳಬಹುದು. ನೀವು ಫುಲ್ಲು ವರ್ಷ ಅಕಾಡೆಮಿಯರ್ ಎಷ್ಟೋ ಶ್ರಮಪಟ್ಟು ಎಷ್ಟೋ ನೀವು ಎಫರ್ಟ್ ಮಾಡಿರಿ. ನಾಳೆ ನಿಮ್ಮದು ಏನಿದೆ ಅಂದರೆ ಪರೀಕ್ಷೆದ ಫಲಿತಾಂಶ ಬರ್ತಾ ಇದೆ. ಅದಕ್ಕೆ ನಾನು ಹೌ ಟು ಚೆಕ್ ನಿಮ್ಮದು ರಿಸಲ್ಟ್ ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಜಾಸ್ತಿ ಇದರೊಳಗೆ ಏನು ಡಿಫಿಕಲ್ಟ್ ಏನು ಕಂಪ್ಲಿಕೇಟ್ ಇಲ್ಲ. ಎಲ್ಲರೂ ಈಸಿಯಾಗಿ ರಿಸಲ್ಟ್ ನೋಡ್ಬೋದು. ಫಸ್ಟ್ವಾಗಿ ನೀವು ಗೂಗಲಿಗೆ ಹೋಗ್ರಿ. ಗೂಗಲಿಗೆ ಹೋದ ತಕ್ಷಣ ಇಲ್ಲಿ ಹಾಕ್ರಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್ ರಿಸಲ್ಟ್ ಅಂತ ಹಾಕ್ರಿ. ಇಲ್ಲಿ ರಿಸಲ್ಟ್ 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 ಹಾಕಿದ ತಕ್ಷಣ ಅಲ್ಲ, ಇಲ್ಲಿ ನಿಮ್ಮದು ಇಲ್ಲಿ ಬರ್ತದೆ ನೋಡ್ರಿ. ಇದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸೈನ್ಮೆಂಟ್ ಬೋರ್ಡ್. ಇದನ್ನು ಓಕೆ ಮಾಡಬೇಕು ನಾವು. ಇದನ್ನು ಓಕೆ ಮಾಡಿರಿ. ಓಕೆ, ಹಾಂ, ಇದ್ರ ಓಕೆ ಮಾಡಿದ ತಕ್ಷಣ ಇಲ್ಲಿ ನಿಮ್ದು ಏನಂದರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್. ಇಲ್ಲಿ ನೋಡಿರಿ, ಇಲ್ಲಿ 2025 ಅಂತ ತೋರಿಸ್ತಾ ಇದೆ. ನೀವು ವರಿಡ್ ಬರ್ಕೋಬೇಡ್ರಿ, ಯಾಕೆಂದರೆ ನಾಳೆಗೆ ಇದ್ರ ನಾಳೆ ಇದು ಅಪ್ಡೇಟ್ ಆಗಿ ನಿಮಗೆ ಹೊಸವಾಗಿ 226 ಅಂತ ಬರ್ತಾ ಇದೆ. ಇಲ್ಲಿ ನೀವು ಆರಾಮಾಗಿ ಈಸಿಯಾಗಿ ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ಎಂಟ್ರಿ ಮಾಡಿರಿ. ಇಲ್ಲಿ ರಿಜಿಸ್ಟ್ರೇಷನ್ ಎಂಟ್ರಿ ಮಾಡಬೇಕು ಮತ್ತು ಇಲ್ಲಿ ನಿಮ್ಮದು ಸೆಲೆಕ್ಟೆಡ್ ಸ್ಟ್ರೀಮ್, ನೀವು ಆರ್ಟ್ಸ್, ಕಾಮರ್ಸ್ ಅಥವಾ ಸೈನ್ಸ್ ಅಂತ ಇಲ್ಲಿ ಹಾಕಬೇಕು. ಇಲ್ಲಿ ಹಾಕಿದ ತಕ್ಷಣ ನೀವು ಇದನ್ನೆಲ್ಲ ಏನು ಮಾಡಬೇಕಂದ್ರೆ ಇದು ಹಾಕಿದರೆ ಇಲ್ಲಿ ವ್ಯೂ ಅಂತ ಇದನ್ನು ಓಕೆ ಮಾಡಿರಿ. ಓಕೆ ಮಾಡಿದ ತಕ್ಷಣ ನಿಮ್ಮದು ರಿಸಲ್ಟ್ ಇಲ್ಲಿ ಓಪನ್ ಆಗ್ತದೆ. ಅದಕ್ಕೆ ನೀವು ಇದು ಏನು ಭಾರಿ ಕಾಂಪ್ಲಿಕೇಟ್ ಇಲ್ಲ, ಏನಿಲ್ಲ, ಈಸಿಯಾಗಿ ನೀವು ಇದನ್ನು ಅಪ್ಡೇಟ್ ಮಾಡಿ ನೀವು ನಿಮ್ಮ ರಿಸಲ್ಟ್ ನೀವು ನೋಡಬಹುದು ಅಂತ ಹೇಳುತ್ತಾ, ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ರಿಸಲ್ಟ್ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತು ಎಲ್ಲರಿ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ನಮ್ಮ ವತಿಯಿಂದ ವಿನಂತಿ ಏನಂತಂದರೆ, ವಿದ್ಯಾರ್ಥಿಗಳೇ, ನಿಮ್ಮ ರಿಸಲ್ಟದಲ್ಲಿ ಸ್ವಲ್ಪ ಏರುಪೇರು ಏನಾದರೂ ಡೌಟ್ ಬಂತರ ನೀವು ನಿಮಗೆ ನಂದು ವ್ಯಕ್ತಿಗತ ತಿಳಿಸುವೇನೆಂದರೆ, ನಾವು ಪ್ರತಿಯೊಂದು ನಮ್ಮ ಅನುಭವ ಅಂತ ಹೇಳ್ಕೊಡ್ತಾ ಇದ್ದೀನಿ. ಏನು ಟೆನ್ಷನ್ ತೊಗೋಬೇಡ್ರಿ, ನೀವು ಏನು ರಾಂಗ್ ಸ್ಟೆಪ್ ತೊಗೊಳ್ಳಕ್ಕೆ ಹೋಗಬೇಡ್ರಿ ವಿದ್ಯಾರ್ಥಿ ಮಿತ್ರರೇ. ಮತ್ತೊಂದು ಸಲ ವಿನಂತಿ ಮಾಡಿ ಹೇಳ್ತಾನೆ, ರಿಸಲ್ಟದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಬಂದರೆ ನೀವು ಏನೋ ರಾಂಗ್ ಸ್ಟೆಪ್ ತೊಗೋಬೇಡ್ರಿ ಅಂತ ಹೇಳುತ್ತಾ ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಎಲ್ಲ ಪೇರೆಂಟ್ಸಿವರಿಗೆ ವಿನಂತಿಸುವೇನೆಂದರೆ, ರಿಸಲ್ಟದಲ್ಲಿ ಏನಾದರೂ ಕಡಿಮೆ ಬಂತು ಅಂದರೆ ಮಕ್ಕಳ ಮೇಲೆ ನೀವು ಪ್ರೆಷರ್ ಹಾಕ್ಲಕ್ಕೆ ಹೋಗಬೇಡ್ರಿ. ರಿಸಲ್ಟ್ ಕಡಿಮೆ ಬಂತು ನೀವು ಅದ್ರ ಮೇಲೆ ಪ್ರೆಷರ್ ಹಾಕಬೇಡ್ರಿ ಅವ್ರಿಗೆ. ಅಂದ್ರೆ ನಾಳೆಗೆ ಎಲ್ಲ ವಿದ್ಯಾರ್ಥಿ ಡಿಪ್ರೆಷನ್ದೊಳಗೆ ಇರ್ತಾರೆ. ನಿಮ್ಮ ಎಲ್ಲರಿಗೂ ಗೊತ್ತಿರುವಂತೆ ಪ್ರತಿಯೊಂದು ವರ್ಷ ರಿಸಲ್ಟ್ ನೋಡಿದ ತಕ್ಷಣ ಎಂಥೋ ಸ್ಟೂಡೆಂಟ್ಗಳು ಏನೋ ಮಾಡಿಬಿಡ್ತಾರೆ. ಅದಕ್ಕೆ ನಾವು ನಿಮಗೆಲ್ಲರಿಗೆ ದಯಮಾಡಿ ವಿನಂತಿ ಮಾಡುವೇನೆಂದರೆ, ನಾಳೆಗೆ ರಿಸಲ್ಟ್ ಕಡಿಮೆ ಹೆಚ್ಚು ಬರಲಿ, ನೀವು ಟೆನ್ಷನ್ ತೊಗೋಬೇಡ್ರಿ, ಯಾವುದೋ ತಪ್ಪ ಸ್ಟೆಪ್ ತೊಗೋಬೇಡ್ರಿ. ಪೇರೆಂಟ್ಸರು ತಮ್ಮ ಮಕ್ಕಳನ್ನು ಯಾವ ರೀತಿಯಿಂದ ಅವ್ರಿಗೆ ಟಾರ್ಚರ್ ಕೊಡಬೇಡ್ರಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಅದಕ್ಕೆ ನನಗೆ ಹೋಪ್ ಇದೆ, ನಿಮ್ಮೆಲ್ಲರೂ ಒಳ್ಳೆಯ ರಿಸಲ್ಟ್ ಬರುತ್ತದೆ ಅಂತ ನನಗೆ ಹೋಪ್ ಇದೆ ಮತ್ತು ಬಂದೇ ಬರುತ್ತದೆ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ವತಿಯಿಂದ ಮತ್ತೊಂದು ಸಲ ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ, ಎಲ್ಲರಿಗೆ ಒಳ್ಳೆಯ ರಿಸಲ್ಟ್ ಬರಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೆ ಆಲ್ ದ